ಕ್ಲೈಮೇಟ್ ಚೇಂಜ್ ಈಗ ಆ್ಯನಿಮಲ್ಸಿಗೆ ಏನಾದರೂ ಡಿಫ್ರೆನ್ಸ್ ಆಗ್ತದಾ? ಆಗುತ್ತಾ? ಓಕೆ. ಎಲ್ಲಕ್ಕಿಂತ ಸೂಕ್ಷ್ಮ ಪ್ರಾಣಿನೇ ಅಲ್ಲ. ನಾವೆಲ್ಲ ಒಂದು ಕ್ಲೈಮೇಟ್ ಚೇಂಜ್ ಆದರೆ ಒಳಗಡೆ ಕೂತ್ಕೊಳ್ತೀವಿ, ಇಷ್ಟಪಡ್ತೀವಿ. ಆ ಟೈಮಲ್ಲಿ ಅವುಗಳಿಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಆಂಫಿಬಿಯನ್ಸಿಗೆ ರೆಪ್ಟೈಲ್ಸ್ಗೆಲ್ಲ ತುಂಬಾ ಜಾಸ್ತಿ ಆಗ್ತದೆ ಇಮ್ಯುನಿಟಿ, ಅಂದರೆ ಫಸ್ಟ್ ಎಫೆಕ್ಟ್ ಆಗುತ್ತೆ ಅವು. ಓಕೆ. ನಮ್ಮಲ್ಲಿ ಈಗ ಈ ಟ್ರೀ ಫ್ರಾಗ್ಸ್ ಎಲ್ಲ ಒಂದು ಸ್ಟ್ರೀಮ್, ಈಗ ಬೇಸಿಗೆ ಟೈಮಲ್ಲಿ ಅದು ಮೇಟ್ ಮಾಡಿ ಜಸ್ಟ್ ಸ್ಟ್ರೀಮ್ ಕೆಳಗಡೆ ಮೇಲೆ ಮೊಟ್ಟೆ ಇಟ್ಟಿರುತ್ತೆ. ಮೊಟ್ಟೆಯಿಂದ ಹೊರಗೆ ಬರ್ತಿದ್ದಂಗೆ ಅದು ಸ್ಟ್ರೀಮಿಗೆ ಬಿದ್ದರೆ ಮಾತ್ರ ಅದು ಟ್ಯಾಡ್ಪೋಲ್ ಆಗಿ ಹೋಗ್ತದೆ. ಸೊ ಈ ವರ್ಷ ಮಳೆ ಒಂದು 2 ವಾರ ಡಿಲೇ ಆಯ್ತು ಅಂತ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಅದು ಹ್ಯಾಚ್ ಆಗೋ ಟೈಮಿಗೆ ಕೆಳಗಡೆ ನೀರು ಬಂದಿರಲಿಲ್ಲ ಅಂದ್ರೆ ಅಷ್ಟು ಬ್ಯಾಚ್ ಸತ್ತೇ ಹೋಗುತ್ತೆ. ಅಷ್ಟು ಸೆನ್ಸಿಟಿವ್ ಇರ್ತದೆ ಅವುಗಳಿಗೆ. ಟೈಮ್ ಮತ್ತೆ ಕರೆಕ್ಟ್ ಆಗಿ ಟೈಮ್ ಮಳೆ ಬರೋದು, ಜಾಸ್ತಿ ಆಗದಿರೋದು, ಕಮ್ಮಿ ಆಗದಿರೋದು, ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅದರಿಂದ ಡಿಪೆಂಡ್ ಆಗಿರೋ ಪ್ರಾಣಿಗಳು ಅದರಿಂದ ಎಫೆಕ್ಟ್ ಆಗುತ್ತೆ. ಓಕೆ, ಅಂದ್ರೆ ಇಕೋಸಿಸ್ಟಮೇ ಇಂಬ್ಯಾಲೆನ್ಸ್ ಆಗ್ತದೆ. ಓಕೆ ಓಕೆ. ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ, ನಾವು ಅಲ್ಲಿ ಇರ್ತೀವಿ, ನಮಗೆ ತೊಂದರೆ ಆಗೋದಿಲ್ಲ ಅಷ್ಟೇ. ಓಕೆ. ನಾವು ಶೆಕೆದ್ರೆ ಫ್ಯಾನ್ ಕೊಡ್ತೀವಿ. ಹೌದು. ಅವ್ರಿಗೆ ಹೀಟ್ ಸ್ಟ್ರೆಸ್, ನೀರು ಸಿಗದೆ ಇರೋದು ಜಾಸ್ತಿ ಆಗುತ್ತೆ. ಹೌದು ಹೌದು. ಈಗ ಯೂಶ್ವಲಿ ಈಗ ವೈಲ್ಡ್ ಲೈಫ್ ಕನ್ಸರ್ವೇಷನಲ್ಲಿ ಚಾಲೆಂಜಸ್ ಏನೇನೆಲ್ಲ ಇರ್ತದೆ? ಚಾಲೆಂಜಸ್ ಜನರಲಿ ನಾವು ನೋಡಿದ ಪ್ರಕಾರ ಜನನ ಎಜುಕೇಟ್ ಮಾಡೋದೇ ಮೇಜರ್ ಚಾಲೆಂಜ್. ಸೊ ಅವರನ್ನ ನಾವು ಎಜುಕೇಟ್ ಮಾಡಿ, ಅಂದರೆ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಪ್ರಾಣಿಗಳ ಜೊತೆ ಬದುಕೋದು, ಅದೊಂದು ಸ್ವಲ್ಪ ಮೇಜರ್. ಅದನ್ನ ಎಕ್ಸ್ಪ್ಲೇನ್ ಮಾಡೋದೇ ಮೇಜರ್ ಇದು. ಖಂಡಿತ.